ಹಾಗಾಗಿ ಸ್ನೇಹ ಅಥವಾ ಗೆಳೆತನ ಅಂತ ಅನ್ನುವಂಥದ್ದು ಒಬ್ಬ ನಾಗರಿಕ ವ್ಯಕ್ತಿಯ ಮೂಲಭೂತ ಮೌಲ್ಯಗಳಲ್ಲಿ ಒಂದು ಅಂತ ಹೇಳ್ತಾರೆ. ಸ್ನೇಹ ಅನ್ನುವಂಥದ್ದು ಬಹಳ ಮುಖ್ಯ. ಅದು ಮಾನವನ ಜೀವನವನ್ನ ಅಪಾರವಾಗಿ ಸುಂದರಗೊಳಿಸಿ ಸಾರ್ಥಕಗೊಳಿಸುತ್ತೆ. ನೀವು ಸಾಮಾನ್ಯವಾಗಿ ಪುರಾಣಗಳಲ್ಲಿ ನೋಡಿರ್ತೀರ, ಯಾರ್ಯಾರು ಕೃಷ್ಣ ಸುಧಾಮ, ಕೃಷ್ಣ ಉದ್ಧವ ಅಲ್ವಾ, ಅವರಲ್ಲಿ ಎಷ್ಟು ಫ್ರೆಂಡ್ಶಿಪ್. ಇತರ ಪುರಾಣಗಳಲ್ಲಿ ಅಥವಾ ನಮ್ಮ ಸಮಕಾಲೀನ ಬದುಕಿನಲ್ಲಿ ಒಳ್ಳೊಳ್ಳೆ ಸ್ನೇಹಿತರನ್ನ ನಾವು ನೋಡ್ತಾ ಇರ್ತೀವಿ. ನೀವು ಎಷ್ಟೋ ಟೈಮಲ್ಲಿ ಕಾಮೆಂಟ್ ಮಾಡ್ತಾ ಇರ್ತೀರ, ನೋಡಪ್ಪ ಅವನು ಫುಲ್ಲು ಪ್ರಾಣ ಸ್ನೇಹಿತ, ಅವನು ಎಷ್ಟು ಫ್ರೆಂಡ್, ಅವ್ರು ಒಬ್ಬರೊಬ್ರು ಬಿಟ್ಬಿಟ್ಟು ನಾನು ಎಷ್ಟೋ ಅವನ ಜೊತೆ ಫ್ರೆಂಡ್ ಆಗ್ಬೋದು, ನಾನು ಸೇರಿಸ್ಕೊಳ್ಳೋದಿಲ್ಲ, ಅವನು ಒಟ್ಟಿಗೆ ಇದ್ದೆ ಯಾವಾಗಲೂ. ಆಮೇಲೆ ಆಚೆ ಎಷ್ಟೋ ಜನ ಬಿರುಕು ಬಿಡ್ಸಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ನೀವಿಬ್ರು ಬೆಡ್ ಫ್ರೆಂಡ್ಸ್ ಇರ್ತೀರಂತಂದ್ರೆ ಮತ್ತೆ ಯಾರು ಬಂದು ಬಿರುಕು ಬಿಡ್ಲಿಕ್ಕೆ ಅವಕಾಶ ಮಾಡಿ ನೋಡ್ತಾ ಇರ್ತಾರೆ. ಅಂದ್ರೆ ಆ ತರದ್ದು ಆದ್ರೂ ಸಹ ಅವರಲ್ಲಿ ಒಂದು ಹೊಂದಾಣಿಕೆ ಅದನ್ನ ಮಾಡ್ಲಿಕ್ಕೆ ಬಿಡೋದಿಲ್ಲ. ಕೇಳಿಸ್ಕೊಳ್ಳಿ ನೋಡಿ, ಗೆಳೆಯರ ನಡುವೆ ಮುಕ್ತ ಮತ್ತು ತೆರೆದ ಮನಸ್ಸಿನ ಮಾತುಕತೆಯನ್ನ ಮತ್ತು ಸಂಪರ್ಕವನ್ನ ಏನ್ ಮಾಡುತ್ತೆ, ಸ್ನೇಹವು ಅಪೇಕ್ಷೆ ಮಾಡುತ್ತೆ. ಸಾಮಾನ್ಯವಾಗಿ ನೀವು ಗೆಳೆತನವನ್ನು ಬೆಳೆಸಿದಾಗ ನೀವು ಫ್ರೆಂಡ್ಸ್ ಅಲ್ಲಿ ಎಲ್ಲ ವಿಷಯಗಳನ್ನ ಮುಕ್ತವಾಗಿ ಹಂಚ್ಕೊಳ್ತೀರಾ. ಈಗ ಇದು ನಿಮ್ಮನೆ ಸುದ್ದಿ ಇರ್ಬೋದು, ನಿಮ್ಗೆ ಯಾವ ಸಬ್ಜೆಕ್ಟಿವ್ ವಿಷಯ ಇರ್ಬೋದು, ಎಕ್ಸಾಮ್ ಟೆಸ್ಟ್ ಇದು ಅಲ್ವಾ. ಅಂದ್ರೆ ಗೆಳೆತನ ಅನ್ನುವಂಥದ್ದು ನೀವು ಗೆಳೆಯರಲ್ಲಿ ಸಾಮಾನ್ಯವಾಗಿ ಮುಕ್ತವಾಗಿ ಹಂಚ್ಕೊಂತೀರ ವಿಚಾರಗಳನ್ನ. ತೆರೆದ ಮನಸ್ಸಿಂದ ಓಪನ್ ಆಗಿ ನೀವು ಎಲ್ಲವನ್ನೂ ಹೇಳ್ತೀವಿ ಅಲ್ವಾ. ಇವ್ರಿಗೆ ಏನ್ ಹೇಳಿದ್ರೆ ಎಲ್ಲವನ್ನು ಬಿಟ್ಟು ನೀಟಾಗಿ ಅವ್ರಿಗೆ ಒಪ್ಪಿಸ್ತೀರ ಅಲ್ವಾ. ಆತರ ಎಷ್ಟು ವ್ಯಕ್ತಿಗಳನ್ನ ನಾನು ನೋಡಿದ್ದೀನಿ. ಆಗಿಲ್ಲದಿದ್ದರೆ ಅದು ಅವರಿಗೆ ಸ್ನೇಹವಾಗುತ್ತೆ. ಕೆಲವೊಬ್ರು ನಾವು ಹೇಳಿದೆ, ಕೆಲವೊಬ್ರು ಚೆನ್ನಾಗಿ ಬಳಸ್ಕೊಂಡು ಬಿಸಾಕ್ತಿರ್ತಾರೆ. ಕೆಲವೊಬ್ರು ಏನ್ ಮಾಡ್ತಾ ಯಾರೋ ನಿಮ್ಗೆ ಯಾರಾದ್ರಲ್ಲಿ ಶ್ರೀಮಂತರು ಇರ್ತಾರ ಚೆನ್ನಾಗಿ, ಅವನು ಬಡವ ಇರ್ತಾನೆ ಸ್ವಲ್ಪ, ಅಥವಾ ಏನೋ ಬಡವ ಇಲ್ಲೇ ಇರ್ಬೋದು, ಇಲ್ಲೇ ಇದ್ರೆ ಇರ್ಬೋದು, ಗೊತ್ತಿಲ್ಲ. ಆದ್ರೆ ನಿಮ್ಮನ್ನ ದುಡ್ಡು ನೋಡಿ ಅಥವಾ ಏನೋ ಮಾಡಿ ಏನೋ ಚೆನ್ನ ತಿನ್ನೋದು ಅಥವಾ ನಿಮ್ದಿನ ದುಡ್ಡುಗಳನ್ನ ಅವ್ರಿಗೆ ದುರುಪಯೋಗ ಮಾಡ್ಕೊಂತಾರೆ. ಅಂದ್ರೆ ನೀವು ಈಗ ಗೋಬಿ ಕೊಡಿಸೋದು, ಪಾನಿಪುರಿ ಕೊಡಿಸೋದು, ಮತ್ತೊಂದು ಕೊಡಿಸೋದು ಅಂತ ಹೇಳಿ ನಿಮ್ಮಲ್ಲಿರೋ ಹಣವನ್ನ ಅವನು ಯಾವ ಸ್ನೇಹದ ನೆಪದಲ್ಲಿ ಅವನು ದುರುಪಯೋಗ ಮಾಡ್ತಾರೆ. ನಾಲ್ಕು ಸ್ನೇಹಗಳು ಇರುತ್ತೆ. ಆದ್ರೆ ಅದನ್ನ ಹೇಳ್ತಾರೆ ಏನಂತಂದ್ರೆ, ಒಳ್ಳೆಯ ಸ್ನೇಹಿತ ಸಿಗೋದು ಬಹಳ ಅಪರೂಪ. ಸಿಕ್ಕರೆ ನಮ್ಮಷ್ಟು ಅದೃಷ್ಟವಂತರು ಬೇರೆ ಯಾರೂ ಇಲ್ಲ. ನೋಡಿ, ನಿಜವಾದ ಬೆಲೆ ಕಟ್ಟಲಾಗದ, ಮಾತಿಗೆ ನಿಲುಕದ, ವಿಶ್ವಾಸ ಪೂರ್ವಕವಾದ ಪರಸ್ಪರ ಸಂಬಂಧವೇ ಸ್ನೇಹ ಅಂತ ಹೇಳ್ತಾರೆ. ನೋಡಿ, ನಿಜವಾಗಿ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ ಸ್ನೇಹಕ್ಕೆ. ಆಮೇಲೆ ಮಾತಿಗೂ ನಿಲ್ಕೋಲ್ಲ ಮತ್ತು ಅತ್ಯಂತ ವಿಶ್ವಾಸ ಪೂರ್ವಕವಾದಂತಹ ಮತ್ತು ಪರಸ್ಪರ ಸ್ನೇಹ ಸಂಬಂಧ ಇದೆಯಾ, ನಿಜವಾದ ಸ್ನೇಹ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನಿಮ್ಮ ಸಂತೋಷವಾದ ಸ್ನೇಹಿತರೊಂದಿಗೆ ಹಂಚಿಕೊಂಡಾಗ ಅದು ಮತ್ತಷ್ಟು ಗಾಢವಾಗುತ್ತೆ, ಹೆಚ್ಚು ಶಾಶ್ವತವಾಗುತ್ತೆ. ಸಾಮಾನ್ಯ ನಿಮಗೆ ಯಾವುದೋ ಒಂದು ಏನೋ ಚೆನ್ನಾಗಿ ಮಾಡ್ತಿದ್ರೆ, ಏನೋ ಯಾವುದೋ ಮನೆಗೆ ಏನೋ ಒಳ್ಳೆ ವಿಷಯ ನಡೀತು, ಅದನ್ನ ನೀವು ಸ್ನೇಹಿತರೊಂದಿಗೆ ಹಂಚಿಕೊಂಡಾಗ ನಿಮ್ಗೆ ಏನಾಗುತ್ತೆ, ಖುಷಿಯಿಂದ ಹೆಚ್ಚಾಗುತ್ತೆ, ಗಾಢವಾಗುತ್ತೆ, ಶಾಶ್ವತವಾಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಎಷ್ಟೋ ಟೈಮಲ್ಲಿ ನೀವು ಪೇರೆಂಟ್ಸ್ ಅಲ್ಲಿ ಹೇಳ್ಕೊಂಡು ಎಷ್ಟೋ ವಿಚಾರಗಳನ್ನ ನೀವು ನಿಮ್ಮ ಫ್ರೆಂಡ್ಸ್ ಅಲ್ಲಿ ಹೇಳ್ಕೊಡ್ತೀರಾ ಅಲ್ವಾ. ಅವಾಗ ನಿಮ್ಗೆ ಎಷ್ಟೋ ಸಮಾಧಾನ ಅನ್ಸುತ್ತೆ, ಬಿಡಪ್ಪ ನಮ್ಮ ಫ್ರೆಂಡ್ಸ್ ಕೇಳ, ಅಥವಾ ಅವನೇನೋ ಒಂದು ಸಜೆಷನ್ ಕೊಡ್ತಾನೆ, ಓ ಇದು ಮಾಡು. ಎಷ್ಟೋ ಟೈಮಲ್ಲಿ ಪೇರೆಂಟ್ಸ್ ಕೊಡೋ ಸಜೆಷನ್ಗಳನ್ನ ನೀವು ಗೆಳೆಯರೇ ಕೊಡ್ತಾರೆ. ಅವಾಗ ನಿಮ್ಮ ಬದುಕಿನ ಎಷ್ಟೋ ಸಮಸ್ಯೆಗಳು ನಿವಾರಣೆ ಆಗುವಂತ ಉದಾಹರಣೆಗಳನ್ನು ಸಹ ನಾವು ಗಮನಿಸ್ತೇವೆ. ಕೆಲವೊಮ್ಮೆ ಸ್ನೇಹಿತರು ಹುಟ್ಟಿದ್ರೆ ಸಿಗ್ತಾರೆ. ಎಷ್ಟೋ ಜನ ಹೇಳ್ತಾ ಇದ್ದಾರೆ, ಸರ್ ನಾನು ಒಟ್ಟಿಗೆ ಚಿಕ್ಕದಿದ್ದಾಗಿದ್ದು ಫ್ರೆಂಡ್ಶಿಪ್ ಅಂತ ಹೇಳ್ತಾ ಇರ್ತಾರೆ. ಕೆಲವರು ಮಧ್ಯ ಹೋಗ್ತಾ ಫ್ರೆಂಡ್ಶಿಪ್